ಹರೇ ಶ್ರೀನಿವಾಸ. ಅಧಿಕ ಮಾಸದ 15ನೇ ದಿನದ ಪಾರಾಯಣ ಹಾಗೂ ಯಥಾಮತಿಯ ಭಾವಾನುವಾದವನ್ನು ಈಗ ನೋಡೋಣ. ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಸಕಲ ದೋಷ ವಿದೂರ ಶಶಿಪಾವಕ ಸಹಸ್ರ ಅನಂತ ಸೂರ್ಯ ಪ್ರಖರ ಸನ್ನಿಭಗಾತ್ರ ಲಕುಮಿಕಳತ್ರ ಸುರಮಿತ್ರ ವಿಕನ ಸಾಂಡದೊಳಿಪ್ಪ ಬ್ರಹ್ಮಾದ ಕೆಳಚೇತನ ಗಣಕ್ಕೆ ತಾನೇ ಸಖ ನೆನೆಸಿಕೊಂಡ ಕುಟಿಲಾತ್ಮಕ ನಿಪ್ಪನವರಂತೆ. ಇದು ನಾಡಿ ಪ್ರಕರಣ ಸಂಧಿಯ 29ನೇ ನುಡಿ. ಇಲ್ಲಿ 15 ನುಡಿಯನ್ನಾಗಿ ತಗೊಂಡಿದ್ದಾರೆ. ಇದನ್ನು ಉಪಾಧಿ ಖಂಡನೆಯೊಳಗಿನ 17ನೇ ಸ್ತೋತ್ರವನ್ನಾಧರಿಸಿ ದಾಸರರು ಈ ನುಡಿಯನ್ನು ರಚಿಸಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಸಕಲ ದೋಷ ವಿದೂರ ಅಂತಂದರೆ ಚ್ಯುತಿರಹಿತನಾದ ದೋಷ ದೂರನಾದ ಶ್ರೀಹರಿನ, ಎಲ್ಲ ದೋಷಗಳಿಂದ ವಿಮುಕ್ತನಾದ ಶ್ರೀಹರಿನ ಸಕಲ ದೋಷ ವಿದೂರ ಅಂತ ದಾಸರು ಇಲ್ಲಿ ಕರೀತಿದ್ದಾರೆ. ಶಶಿಪಾವಕ ಸಹಸ್ರಾರಂತ ಸೂರ್ಯ ಪ್ರಖರ ಸನ್ನಿಭಗಾತ್ರ. ಶಶಿ ಅಂದರೆ ಚಂದ್ರ, ಪಾವಕ ಅಂದರೆ ಅಗ್ನಿ, ಸೂರ್ಯ ಅಂದರೆ ಸಾಕ್ಷಾತ್ ಸೂರ್ಯದೇವ. ಈ ರೀತಿ ಸಹಸ್ರ ಸೂರ್ಯರಷ್ಟು, ಸಹಸ್ರ ಚಂದ್ರರಷ್ಟು, ಸಹಸ್ರ ಅಗ್ನಿಗಳಷ್ಟು ಯಾವ ರೀತಿ ಪ್ರಖರವಾಗಿರುತ್ತೋ ಅಷ್ಟೇ ಪ್ರಖರವಾಗಿ ಶ್ರೀಹರಿಯ ಓಜಸ್ಸು, ತೇಜಸ್ಸು, ಕಾಂತಿಯುಕ್ತನಾಗಿ ಶ್ರೀಹರಿ ಇದ್ದಾನೆ ಅಂತ ಹೇಳ್ತಾ, ಪ್ರಖರ ಸನ್ನಿಭಗಾತ್ರ ಅಷ್ಟೇ ಪ್ರಖರವಾಗಿ ಅಷ್ಟೇ ಕಾಂತಿಯಿಂದ ಶ್ರೀಹರಿ ಬೆಳಗ್ತಾನೆ ಅಂತ ಹೇಳ್ತಾ, ಲಕುಮೆ ಕಳತ್ರ ಸುರಮಿತ್ರ ಅಂದರೆ ಕಳತ್ರ ಅಂದರೆ ಪತ್ನಿ, ಸಾಕ್ಷಾತ್ ಲಕ್ಷ್ಮೀ ದೇವರನ್ನೇ ಪತ್ನಿಯನ್ನಾಗಿ ಪಡೆದ ಪರಮಾತ್ಮನನ್ನು ಲಕುಮಿ ಕಳತ್ರ ಅಂತ ಕರೀತಿದ್ದಾರೆ. ಸುರಮಿತ್ರ ಅಂತಂದರೆ ಎಲ್ಲ ದೇವಾನುದೇವತೆಗಳಿಗೆ ಮಿತ್ರನಂತೆ ಸಖನಂತೆ ಇರುವ ಶ್ರೀಹರಿನ ಸುರಮಿತ್ರ ಅಂತ ಸಂಬೋಧನೆ ಮಾಡಿದ್ದಾರೆ. ಇನ್ನು ವಿಕನ ಸಾಂಡದೊಳಿಪ್ಪ ಬ್ರಹ್ಮಾದ ಕೆಳಚೇತನ ಗಣಕ್ಕೆ ತಾನೇ ಸಖ ನೆನೆಸಿಕೊಂಡ ಅಂದರೆ ವಿಕನ ಸಾಂಡ ಅಂದರೆ ವಿಕನಸ ಅಂದರೆ ಬ್ರಹ್ಮದೇವರ ಇನ್ನೊಂದು ಹೆಸರು. ಹಾಗಾಗಿ ಬ್ರಹ್ಮಾಂಡ ಅನ್ನೋದನ್ನೇ ದಾಸರದಲ್ಲಿ ವಿಕನ ಸಾಂಡ ಅಂತ ಕರೀತಿದ್ದಾರೆ. ವಿಕನ ಸಾಂಡದೊಳಿಪ್ಪ, ಈ ಬ್ರಹ್ಮಾಂಡದೊಳಗಿಪ್ಪ ಬ್ರಹ್ಮ ದಖಿಲ ಚೇತನ ಗಣಕ್ಕೆ, ಬ್ರಹ್ಮಾದಿ ದೇವತೆಗಳಿಂದ ಹಿಡಿದು ಸಮಸ್ತ ಚೇತನ ಗಣಗಳಿಗೆ, ಎಲ್ಲ ಜೀವರಾಶಿಗಳಿಗೆ ತಾನೇ ಸಖ ನೆನೆಸಿಕೊಂಡ, ತಾನೇ ಮಿತ್ರನಂತೆ, ಆಪ್ತನಂತೆ, ಗೆಳೆಯನಂತೆ, ಸಖನಂತೆ ಇರುವ ಪರಮಾತ್ಮ ಅಕುಟಿಲಾತ್ಮಕ ನಿಪ್ಪನವರಂತೆ. ಅಕುಟಿಲಾತ್ಮಕ ಅಂದರೆ ಯಾವುದೇ ರೀತಿ ಕುಟಿಲತೆ, ಕಪಟತನ ಯಾವುದೇ ರೀತಿ ಇದೆ ಸಚ್ಚಿದಾನಂದ ಸ್ವರೂಪಿಯಾದ, ಸತ್ತ ಸ್ವರೂಪಿಯಾದ, ಸತ್ಯಾತ್ಮಕನಾದ ಪರಮಾತ್ಮನನ್ನು ದಾಸರರು ಇಲ್ಲಿ ಅಕುಟಿಲಾತ್ಮಕ ಅಂತ ಸಂಬೋಧನೆ ಮಾಡಿದ್ದಾರೆ. ಹೀಗಾಗಿ ಅಕುಟಿಲಾತ್ಮಕ ನಿಪ್ಪನವರಂತೆ ಅಂದರೆ ಪ್ರತಿಯೊಂದು ಜೀವರಾಶಿಗಳಲ್ಲಿ, ಪ್ರತಿಯೊಂದು ಚೇತನ ಗಣಗಳಲ್ಲಿ ಅವರವರ ಸ್ವಭಾವಕ್ಕನುಸಾರವಾಗಿ, ಅವರವರ ಸ್ವರೂಪ ಗುಣಗಳಿಗೆ ಅನುಗುಣವಾಗಿ, ಅವರವರ ಯೋಗ್ಯತಾನುಸಾರ ಭಿನ್ನ ಭಿನ್ನವಾಗಿ ವಿಲಕ್ಷಣನಾಗಿ ಅವರಲ್ಲಿ ಇದ್ದಾನೆ ಅನ್ನೋದೇ ಈ ನುಡಿಯ ಸುಂದರ ಸಾರಾಂಶ ಅಂತ ಹೇಳ್ತಾ ಇವತ್ತಿನ ಯಥಾಮತೆಯ ಭಾವಾನುವಾದವನ್ನು ಮುಗಿಸ್ತಾ ಇದ್ದೀನಿ. ಕೃಷ್ಣಾರ್ಪಣ ಮಸ್ತು.